ಏನಲ್ಲಿ ಇದು ನೀನು ಸಿನಿಮಾ ಕಲಾಕಾರ ಬೇಕಾಗಿಲ್ಲ, ನಿಮ್ಮ ಮನ್ಯಾಗ ಅದಾರ ನೋಡ ಅವ್ವ ಅಪ್ಪ. ಅಪ್ಪನಿಗೆ ಅಮ್ಮನ ಕಂಡ್ರೆ ಪ್ರೀತಿ, ಅಮ್ಮನಿಗೆ ಅಪ್ಪನ ಕಂಡ್ರೆ ಪ್ರೀತಿ, ಅವರಿಬ್ರಿಗೂ ನನ್ ಕಂಡ್ರೆ ಪ್ರೀತಿ. ಆದ್ರೆ ಅದನ್ನ ತೋರ್ಸೋದು ಈ ರೀತಿ. ಅಲ್ಲಲ್ಲೇ ಈಗ ನೀನು ನಿಮ್ಮ ಅವ್ವ ಅಪ್ಪನಂಗ ಪ್ರೀತಿ ಮಾಡಿ ಮದುವೆ ಮಾಡ್ಕೋತೀವೋ ಇಲ್ಲ ಜೀವನ ಪೂರ್ತಿ ಹಿಂಗ್ ಹುಡುಗಿಯಾರ ಕೂಡ ಡ್ರಾಮಾ ಮಾಡ್ಕೊಂತ ಇರ್ತೀವೋ? ಲೇ ಛೋಟಾ ಭೀಮ, ಪ್ರೀತಿ ಅಂದ್ರೆ ಮೈಸೂರು ಸ್ಯಾಂಡ್ ಸೋಪೇನು ಬೇಕು ಅಂದಾಗ ಅಂಗಡಿಗೆ ಹೋಗಿ ತರೋದಕ್ಕೆ. ನನಗೂ ಈ ಡ್ರಾಮಾ ಮಾಡಿ ಮಾಡಿ ಸಾಕಾಗಿದೆ. ನನಗ್ ಬೇಕಾಗಿರೋದು ಪ್ಯೂರ್ ಪ್ರೀತಿ ಕೂಡ ಹುಡುಗಿ. ಅವಳೆಲ್ಲಿದ್ದಾಳೋ, ಹೇಗಿದ್ದಾಳೋ? ಲೇ ಭೀಮಾ, ನಾವು ಮಾಡಿ ತಪ್ಪಲ್ ಬಿಣೋ. ಎಲ್ಲ ಹೋಗ್ತಾ ಇದ್ ಮುಂಚೆ ನಾವೇ ಗುದ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಬಂದ್ವಲ್ಲೋ. ನಾವಲ್ಲಿಂದ ಬಿಟ್ಟು ಬಂದಿದ್ದ ಚಲೋ ಆಯ್ತು, ಇಲ್ಲಂದಿದ್ರೆ ನಮ್ಮೇನ ಬೀಳ್ತಿತ್ತು. ಲೇ ಆದ್ರೂ ನಾವು ಮಾಡಿ ತಪ್ಪಲ್ ಬಿಣೋ. ಅವ್ನು ಹಂಗೆ ಬಿಟ್ಟು ಬಂದಿದ್ದು. ಇಲ್ಲ, ಅವ್ ಏನೂ ಆಗಿರುದಿಲ್ಲ. ಮುಂಜಾನೆ ಹೋಗಿ ಪತ್ತೆ ಹಚ್ಚಿ ನಾ ಏನಾಗೈತಿ ಅಂತ ಬಗೆಹರಿಸಿ ಬರ್ತೀನಿ. ಲೇ ಅವ್ನಿಗೆ ಏನಾಗಿರುತ್ತೋ ಏನೋ, ಏನ್ ಕಥೆನೋ ಒಂದು ನಿನ್ಗೆ ಯಾಕೆ? ಏನೂ ಆಗಿರುದಿಲ್ಲ. ಈಗ ಪೊಲೀಸರು ಬರೋ ಟೈಮ್ ಆಕತಿ. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ನನ್ ಮಾತು ಕೇಳ. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ನನ್ ಮಾತು ಕೇಳ. ಬೇಡ ರಾಕೇಶ್, ಯಾರು ಏನೋ ಅಂತ ಹೊಂಡು ಪ್ಲೀಸ್, ಹೋಗು ಹೋಗು. ಯಾರೋ ಬಿದ್ದ ಅಂತ ಕಾಣಿಸುತ್ತೋ. ನನ್ನ ಮಗ ಕಣ್ತೇಗ್ಬಿಟ್ಟ. ಅಶ್ವಿನಿ ಬಾರೆ ಬಾಯಿಗೆ ರಾಕೇಶ್ ಕಟ್ಬಿಟ್ಬಿಟ್ಟ. ಅಯ್ಯ ಇದೇನಾಯ್ತು ಅವನಿಗೆ? ಯಾಕೆ ತಗೊಂಡೋದ್ರೆ ನಿಮ್ ಕಿತ್ತೋಗಿರೋ ಮುಖ? ಪಾಪ ಮಗು ಹೆದರ್ಕೊಂಡು ಕಣ್ಣೇ ಮುಚ್ಚಿಬಿಟ್ಟ. ರಾಕೇಶ್ ರೀ ಬನ್ರಿ. ರಾಕೇಶ ರಾಕೇಶ್ ಇದು ಪ್ರಯತ್ನ ಮುಖ ನೋಡಿ ಕಣ್ಣೇ ಮುಚ್ಕೊಂಬಿಟ್ಟ. ಯಾರ ಬಗ್ಗೆ ಇವನಿಗೆ? ಯಾರ ಮುಖ ನೋಡಿದ್ರೆ ಎಚ್ಚರಾಗ್ತಾ ನೀವು? ಗುಡ್, ವೆರಿ ಗುಡ್. ಪ್ರಜ್ಞೆ ಬಂತು ನಿಮ್ಗೆ. ನಾನೆಲ್ಲಿದ್ದೀನಿ? ಸ್ವರ್ಗದಲ್ಲ? ಇಲ್ಲ, ನೀವಿರೋದು ಹಾಸ್ಪಿಟಲ್ ಅಲ್ಲಿ. ಹಾಸ್ಪಿಟಲ್ ಸ್ವರ್ಗ ತರ ಇರುತ್ತಾ? ನೋ, ಹಾಸ್ಪಿಟಲ್ ತರನೇ ಇರುತ್ತೆ. ರಮ್ ಸಿಗಲ್ವಾ? ವಾಟ್? ರಮ್ಮ? ಅದೇ ರಂಬೆ, ಊರ್ವಶಿ, ಮೇನಕೆ. ಇದಾರೆ ಅವರೆಲ್ಲ ಬೇರೆ ಪೇಷಂಟ್ ಗಳಿಗೆ ಡ್ರೆಸ್ಸಿಂಗ್ ಮಾಡ್ತಾ ಇದಾರೆ, ಬರ್ತಾರೆ. ನೀವ್ಯಾರು? ನಾನು ಡಾಕ್ಟರ್ ಶ್ವೇತಾ. ಓ,
ಸ್ವರ್ಗ ಅನ್ನೋ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಶ್ವೇತಾ ಅನ್ನೋ ನರ್ತಕಿನೂ ಇದ್ದಾರಾ? ಹಾ ಆದ್ರೂ ನೀವು ಅವರೆಲ್ಲರಿಗಿಂತ ಬ್ಯೂಟಿಫುಲ್ ಆಗಿದ್ದೀರಾ. ಅಯ್ಯೋ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಇರಿ. ಈ ಹಾಸ್ಪಿಟಲ್ ಅಧಿಪತಿ ಇಂದ್ರ ಅಂದ್ರೆ ಡಾಕ್ಟರ್ ಸುಂದ್ರ ಅವ್ರನ್ನೇ ಕರಿತೀನಿ ರೀ. ದಿಸ್ ಗಾಯ್ ಇಸ್ ಕ್ರೇಜಿ. Are you mad? ಲೋ ಸುಪ್ನಾತಿ ಸುಂದ್ರ, ನೀನು ಈ ಡಾಕ್ಟರ್ ಆಗಿ ಆಸ್ಪತ್ರೆ ಕಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಕಡೆಗೂ ನನ್ನ ಮಗನ ಕೋಮಾದಿಂದ ಹೇಳೋ ಹಾಗೆ ಮಾಡ್ಬಿಟ್ಟಿಲ್ಲ. ನಿಂಗೆ ಹೇಳ್ ಕೊಡ್ಲು? ನನ್ನ ಆಸ್ತಿನೇ ನಿನಗೆ ಬರ್ಕೊಡೋಣ ಅಂದ್ರೆ ಈ ಆಸ್ಪತ್ರೆ ಕಟ್ಟಿ ಪೇಷಂಟ್ಗಳನ್ನೆಲ್ಲ ಬೇಜಾನ್ ಮುಂಡಾಯಿಸಿ ನನಗಿಂತ ಜಾಸ್ತಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಬಿಲ್ಡಪ್ ತಗೊಂಡಿದ್ ಸಾಕು, ಒಳಗಡೆ ಬಾ. ತುಕ್ಕಿದ್ರು ಲೋಹ. ನಿನ್ನಂತ ಫ್ರೆಂಡ್ಸ್ಗಳು ಈ ತರ ಮಾತಾಡಿ ಮಾತಾಡಿ ನನ್ನ ಹಾಸ್ಪಿಟಲ್ಗೆ ದೃಷ್ಟಿ ಬಿದ್ಬಿಟ್ಟಿದೆ ಕಣೋ. ಒಬ್ಬ ಪೇಷಂಟು ಬರ್ತಾ ಇಲ್ಲ. ಸಿನಿಮಾ ಶೂಟಿಂಗ್ ಕೊಡ್ತಾ ಇದ್ದೀನಿ. ಮೊದಲೇ ನನ್ನ ಹಾರ್ಟ್ ಪೇಷಂಟು. ಇದೇ ತರ ಮುಂದುವರೆದ್ರೆ ನಾನೇ ಇಲ್ಲಿ ಪೇಷಂಟ್ ಆಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತ ಅಷ್ಟೇ. ಅಯ್ಯೋ ಬಿಡ್ತು ಅನ್ನಿ ರೀ. ಅವ್ರು ದುಡ್ಡು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನನ್ ಮಗನ ಉಳಿಸ್ಕೊಟ್ಟಿಲ್ವಾ? ಅವ್ರಿಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ಆಡ್ಕೋತಾ ಇದ್ದೀರಾ? ಏಯ್ ಕುಬಾಲ್ ನನ್ನ ಮಗನ, ನಿಂಗೆ ಥ್ಯಾಂಕ್ಸ್ ಬರ ಹೇಳ್ಬೇಕನಾ? ಏನು ಬೇಡಪ್ಪ, ಆ ಥ್ಯಾಂಕ್ಸ್ ಎಲ್ಲ ನೀನೇ ಇಟ್ಕೋ. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ನಿನ್ನ ಮಗನ್ನ ಕೋಮಾದಿಂದ ಎಬ್ಸಿದ್ಲಲ್ಲ ಆ ಡಾಕ್ಟರ್ ಶ್ವೇತಾ, ಅವಳಿಗೆ ಹೇಳು. ನೋಡು, ಪೇಷಂಟ್ಗಳು ಕಾಯ್ತಾ ಇದ್ದಾರೆ, ಹೋಗಿ ನೋಡ್ಬೇಕು. ನಿನ್ನ ಮಗ ಕೋಮಾದಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದ ಅಂತ ಅವನೇ ಕೇಳ್ತಿಳ್ಕೋ. ಅಡ್ಕಸ್ಬಿ ನನ್ನ ಮಗನೇ, ಕೋಮಾ ನನ್ನ ಮಗನೇ. ಮಾರ್ ನನ್ನ ಮಗನ್ ತಂದು. ನೀವ್ ಇಲ್ಲೇ ಇರಿ, ನಾನ್ ಮನೆಗೆ ಹೋಗಿ ಅಡ್ಗೆ ಮಾಡಿ ತಗೊಂಡ್ಬರ್ತೀನಿ. ಆಯ್ತು ತಗೊಳ್ಳಿ, ಮಗ ಇದ್ನಲ್ಲ, ನೀವಿನ್ನು ಮಲ್ಕೊಳ್ಳಿ. ಹೊಳ್ಳಿ. ಏನೋ ನನ್ನ ಮಗನೇ, ನಿನಗೆ ಎಚ್ಚರಾಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಮುಖ ಸಾಕಾಗ್ತಿರ್ಲಿಲ್ವಾ? ಆ ಹುಡುಗಿ ಮುಖ ಬೇಕಿತ್ತ? ಏನ್ ಮಾಡೋದ್ ಬೆಂಕಿ, ವಯಸ್ಸಿಗೆ ಬಂದ್ಬಿಟ್ಟಿದ್ದೀನಲ್ಲ. ಹೆಂಗಿದಾಳ ಹುಡುಗಿ? ನಿನ್ ಸೊಸೆ ಪರ್ಫೆಕ್ಟ್ ಆಗಿದ್ದಾಳೆ. ಹಂಗಾರ ಫಿಕ್ಸಾ? ಎತ್ತು ಹೋಗ್ ಬೆಂಕಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ನೋಡು. ಏನ್ರಿ ಬರೀತಿದ್ದೀರಾ? ಸಿನಿಮಾಗೆ ಕತೆ ಬರಿತಾ ಇದ್ದೀನಿ. ಹಾ ಕಥೆನಾ? ಅದು ಸಿನಿಮಾಗೆ? ನಿಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಇಂದಾನು ಸಿನಿಮಾ ಕತೆ ಬರೆಯೋರ್ ತರ ಕಾಣಲ್ವಲ್ಲ. ಹಲೋ ಡಾಕ್ಟರ್ ಶ್ವೇತಾ ಅವ್ರೆ, ನಿಮ್ ಹಾಸ್ಪಿಟಲ್ ಹುಟ್ಟತಾನೆ ಮಗು ಡ್ಯಾನ್ಸ್ ಮಾಡುತ್ತೇನ್ರಿ? ಹುಟ್ತಾನೆ ಮಗು ಯಾವ್ದಾದ್ರು ಡ್ಯಾನ್ಸ್ ಮಾಡುತ್ತಾ? ಹಾಗೇನೆ ಹುಟ್ಟತಾನೆ ಯಾರು ಕತೆಗಾರರಾಗ್ಬಿಡಲ್ಲ. ಕೆಲವು ವ್ಯಕ್ತಿಗಳು, ಕೆಲವು ಘಟನೆಗಳು, ಕೆಲವು ಸಂದರ್ಭಗಳು ನಮಗೆ ಕತೆ ಬರೆಯೋ ಹಾಗೆ ಇನ್ಸ್ಪೈರ್ ಮಾಡುತ್ತೆ. ತಮ್ಗೆ ಯಾರು ಇನ್ಸ್ಪಿರೇಷನ್? ನಮ್ಮ ಅಪ್ಪ ಎಬ್ಸಿದ್ರು ಹೇಳಲಿಲ್ಲ, ನಮ್ಮ ಅಮ್ಮ ಎಬ್ಸಿದ್ರು ಹೇಳಲಿಲ್ಲ, ಒಂದ್ ಸೆಕೆಂಡ್ ಅಲ್ಲಿ ಬಂದು ಎಬ್ಬಿಸ್ಬಿಟ್ರಲ್ಲ. ನಿಮಗಿಂತ ಬೇಕಾ ಇನ್ಸ್ಪಿರೇಷನ್? ಸಾಕು ಕೈ ಕೊಡಿ. ನಾನು ಬೇರೆಯವ್ರ ತರ ಕೈ ಬಿಡೋ ಹುಡುಗ ಅಲ್ಲ ರೀ. ನಾನ್ ಹೇಳಿದ್ದು ಪಲ್ಸ್ ಚೆಕ್ ಮಾಡ್ಬೇಕು, ಕೈ ಕೊಡಿ ಅಂತ. ಓ ಹಾಗ, ಸರಿ ಸರಿ. ನನ್ನ ಕಿವಿ ಇನ್ನು ಕೋಮದಲ್ಲ ಇದಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶ್ವೇತಾ ಅವ್ರೆ, ನನ್ನ ಲೈಫ್ಗೆ ಹೀರೋಯಿನ್ ಆಗ್ತೀರೇನ್ರಿ? ಏನು? ಐ ಮೀನ್ ಸಿನಿಮಾ ಇಸ್ ಮೈ ಲೈಫ್. ನಾನು ಸಿನಿಮಾಗೆ ಹೀರೋಯಿನ್ ಆಗ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮ ಒಪ್ಪಲ್ಲ. ಒಪ್ಪಿದ್ರೆ ಆಗ್ತೀರಾ? ಇಲ್ಲ ಅಂದ್ರೆ ಬಿಡ್ತೀರಾ? ನಮ್ಮ ಅಪ್ಪನಾಣೆಗೂ ಇಲ್ಲ. ಹೀರೋ ಯಾರು? ಹಾ ಏನ್ರಿ ಹೀಗ್ ಕೇಳ್ತಾ ಇದೀರಾ? ಯಾಕೆ ನಾವ್ ಹೀರೋ ತರ ಕಾಣಿಸ್ತಾ ಇಲ್ವಾ? ನೀವ್ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ನಿಮ್ಗೆ ಅನ್ಸಲ್ವಾ? ಹೀರೋ ಅಲ್ವಾ, ಬಿಲ್ಡಪ್ ಜಾಸ್ತಿ. ನೀವು ಸ್ಮೈಲ್ ಮಾಡ್ತಾ ಇದೀರಾ ಅಂದ್ರೆ ನಮ್ ಸಿನಿಮಾ ಹೀರೋಯಿನ್ ಆಗೋದ್ ರೆಡಿನಾ? ಹೌದು. ಏನ್ ನಿಮ್ ಸಿನಿಮಾ ಕತೆ? ಕ್ರೈಮ್ ಸ್ಟೋರಿ ರೀ. ನಾನು ನೀವು ಇಬ್ರು ಇದೀವಿ ಅಂದ್ಮೇಲೆ ಕ್ರೈಮ್ ಸ್ಟೋರಿ ಮಾಡಕ್ಕಾಗತ್ತೇನ್ರಿ? ಲವ್ ಸ್ಟೋರಿನೇ. ಹೀರೋಯಿನ್ ಕ್ಯಾರೆಕ್ಟರ್ ಬೋಲ್ಡ್ ಅಂಡ್ ಬಿಂದಾಸ್, ಖುಷಿಯಾದ ಒಂದ್ಸಲ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ. ಅವಳು ಯಾಕ್ರಿ ಸುಮ್ನೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ? ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡುತ್ತಂತೆ. ಹಾಗೆಲ್ಲ ಸುಮ್ನೆ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡಲ್ಲ, ಮಲಗ್ಬಿಡುತ್ತೆ. ಮೊಲಗ್ಲಿ ಮೊಲಗ್ಲಾರ್ದಂತ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿರಿ. ಅಭಿಮಾನಿ ದೇವರುಗಳೆಲ್ಲ ಕೇಳ್ಬಿಟ್ಟು ಖುಷಿ ಆಗ್ಬಿಡ್ಲಿ. ಕೂಸೋಟಕ್ ಮುಂಚೆನೆ ಕಂಬ್ಲಿ ಹೊಲಿತಾ ಇದೀರಲ್ಲ, ಮೊದ್ಲು ನೆಟ್ಟಿಗ್ ಸಿನಿಮಾ ಕತೆ ಮಾಡೋದ್ ಕಲೀರಿ. ಆಫ್ಟರ್ ಆಲ್ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಕೇಳಿದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ರೀ, ನಮ್ ಸಿನಿಮಾಗ ಒಂದು ಒಳ್ಳೆ ಟೈಟ್ಲ್ ಕೊಡ್ರಿ. ನೀವ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ರೈಟರ್, ಆಕ್ಟರ್, ಡೈರೆಕ್ಟರ್, ಆಡಿಯನ್ಸ್ ಕೂಡ ನೀವೇ ಆಗ್ತೀರಾ ಅಂತ ಕಾಣಿಸುತ್ತೆ. ನೀವೇ ಟೈಟಲ್ ಇಟ್ಬಿಡಿ. ರೀ ಶ್ವೇತಾ ಡಾಕ್ಟ್ರೆ, ಟೈಟ್ಲ್ ಹೇಳಿದ ಹಂಗೆ ಹೋಗ್ಬಿಟ್ರಲ್ರಿ. ಅಯ್ಯೋ, ಏನಪ್ಪ ಟೈಟ್ಲ್ ಹಿಡಿದೀಗ? ಏನ್ರಿ ಟೈಟ್ಲ್ ಹಿಡಿದ್ ನಮ್ ಸಿನಿಮಾ?